ನಮ್ಗೆ ಕೈ ನಡ್ಕೊ ಬರುತ್ತೆ ನೋಡಿ. ಇರ್ಲಿ, ಅಭ್ಯಾಸ ತಪ್ಪಾಗಿದೆಯಲ್ಲ. ಒಂದನೇ ಆಟ, ಎರಡನೇ ಆಟ, ಇದು ಮೂರನೇ ಆಟ. ಎರಡೆರಡು ಎತ್ತದನ್ನ, ಇದು ನಾಲ್ಕನೇ ಆಟ, ಇದು ಐದನೇ ಆಟ. ಹಿಂಗೆ ಇಟ್ಕೊಬಿಟ್ಟು ಇದು ಆರನೇ ಆಟ. ಇಲ್ಲಿ ಇಟ್ಕೊಬಿಟ್ಟು ಪುನಃ ಇದನ್ನು ಹಿಂಗೆ ಸೇರಿಸ್ಕೊಳ್ಳೋದು. ಇದೆಲ್ಲ ಬೇರೆ ಬೇರೆ ಆಗಬೇಕು. ಇದನ್ನೆಲ್ಲ ಅಡ್ಗಾಡಬಾರ್ದು. ಅಂದರೆ ನಾನು ಒಂದು ಕಡೆ ಹಿಂಗೆ ದೂರ ಇಟ್ಕೋಬೇಕು. ಹಿಂಗೆ ಹಿಂಗೆ ದೂರ ಇಟ್ಕೊಂಡು ಹಿಂಗೆ ಹಾಕೊಂಬಿಟ್ಟು ಇಲ್ಲಿ ಹಿಂಗೆ ಬರ್ಬೇಕು. ಹಿಂಗೆ ಈ ವಯಸ್ಸಲ್ವೇ ಇಷ್ಟ ಆದರೆ ಖುಷಿಯ ನೋಡಿ. ರಾಧಮ್ಮವ್ರು ನೋಡ್ರೆ ಖುಷಿ ಆಗುತ್ತೆ, ಎಷ್ಟು ಮಕ್ಳ ಜೊತೆ ಬೆರೀತಾರೆ ಅಂತ ಅಲ್ವಾ. ನೋಡ್ಕೊಳ್ಳಿ. ನನ್ನನ್ನ ಚಿಕ್ಕ ವಯಸ್ಸಲ್ಲಿರೋ ಅಂತ ಇದನ್ನ ನೆನಪು ಮಾಡಿದ್ರಿ ಮಕ್ಳೇ. ನಿಮ್ಗೆಲ್ಲಾರ್ಗು ಡಬಲ್ ಥ್ಯಾಂಕ್ಸ್ ಕಣ್ ಮಕ್ಳು. ಹಿಂಗೆ ಇಟ್ಕೊಬಿಡೋದು. ಅದು ನಾವು ಇಟ್ಕೊಳ್ಳೋಣ. ನಾವು ಆದ್ರೂ ಈ ವಯಸ್ಸಲ್ವೇ ಆಟ ಆಡ್ತಿದ್ದೀವಲ್ಲ, ಖುಷಿ ಆಗುತ್ತೆ. ಹೌದು, ನಿಜಕ್ಕೂ ಖುಷಿ ಆಗುತ್ತೆ. ಆ ವಯಸ್ಸಲ್ಲಿ ನಮಗೆ 2, 3, 4, 5 ಹಿಂಗೆ ತಗೊಬಿಡೋದು. ಆಮೇಲೆ ಇದನ್ನು ಮತ್ತೆ ಹಿಂಗೆ ಎತ್ತದು. ಫೈನಲ್ ಟಚ್ ಅಪ್ ಅದು. ಹಿಂಗಿರುತ್ತಲ್ವ. ಆದರೂ ನಮಗೆ ನಿಮ್ಮ ವಯಸ್ಸಿದ್ರೆ ನನ್ನ ಬೆಳೆಸ್ತಿರ್ಲಿಲ್ಲ. ನನಗೆ ವಯಸ್ಸಾಯ್ತು. ಇರ್ಲಿ, ವಯಸ್ಸು ಬರೀ ದೇಹಕ್ಕಷ್ಟೇ, ಮನ್ಸ್ಕಲ್ಲ. ಆಮೇಲೆ ಪುನಃ ಚಪ್ಪಕ್ಲೆ ಹಾಕೊಂಡೆ ಇರ್ಲಿ, ಪರವಾಗಿಲ್ಲ. ಕಾಲು ಹಿಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲ, ತೊಂದರೆ ಇಲ್ಲ. ಇದು ಬಾವಿ ಆಟ ಅಂತ ಇದ್ರೆ ಹೆಸರು. ಹಿಂಗೆ ಇಟ್ಕೊಬಿಟ್ಟು ಇದನ್ನ ಹಿಂಗೆ ಹಾಕೋದು. ವೆರಿ ಗುಡ್. ನಚಿಕೇತ್, ಆಟ ನೋಡ್ಕೋ. ಗುಪ್ಪೆ ಆಡಿದ್ರೆ ಹಿಂಗೆ ಇದೆಲ್ಲ 5 ಸಲ ಆಡಿಸ್ತಿದ್ರು ನಮ್ಮ ಮಕ್ಕಳುಗಳ ಜೊತೆ ಎಲ್ಲ. ನಮ್ಮ ಅಮ್ಮದಿರು, ನಮ್ಮ ಅಜ್ಜಿದ್ರು ಎಲ್ಲ ಕೂತ್ಕೊಬಿಟ್ಟು ಮಕ್ಕಳು ಬಿಸಿಲಲ್ಲಿ ಆಡೋಕೆ ಹೋಯ್ತೇವೆ ಅಂದ್ಬಿಟ್ಟು ಎಲ್ಲಾರನ್ನೂ ನೀಟಾಗಿ ಕೂರಿಸಿ ಮಕ್ಕಳಿಗೆಲ್ಲರೂ ನಾವು 8 ಜನ ಮಕ್ಕಳುಗಳು ಎಲ್ಲಾರು ಕೂರಿಸಿ ಆಟ ಆಡಿಸೋರು ರಜೆ ಬಂದಾಗ. ನೀವು ಹಂಗೆ ಆಟ ಆಡಬೇಕಾದ್ರೆ ನಿಮ್ಮ ಅಕ್ಕ ತಂಗಿರು ಎಲ್ಲ ಇದ್ದರೆ ಅವ್ರ ಜೊತೆ ಜಗಳ ಕಾಯ್ದೆ ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಬೇಕಿಲ್ಲ. ನೀನು ಬೇಡ ಅಂತ ಅನ್ಬಾರ್ದು. ಅವಳು ಬೇಡ ಇವಳು ಬೇಡ ಅಂದರೆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಅನ್ಯೋನ್ಯತೆಯಿಂದ ಆಟ ಆಡ್ಕೊಂಡು ಕಾಲ ಕಳೀರಿ. ಬೇಸಿಗೆ ರಜೆನ ಮುದ್ಬುದ್ದಾಗಿ ಎಲ್ಲ ಒಂದಾಗಿ ಚೆನ್ನಾಗಿ ಆಟ ಆಡಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. ನೋಡಿ, ಪ್ರತಿ ಕ್ಷಣನೂ ಖುಷಿಯಿಂದ ಕಳೆ. ಈಗ ಮತ್ತೆ ನಿಮಗೆ ಅದೇ ಬುಕ್ಕು, ಅದೇ ಸ್ಕೂಲು, ಅದೇ ಟೀಚರ್ಸ್ ಇದ್ದೇ ಇರ್ತಾರಲ್ವಾ. ಸಿಕ್ಕಿರೋ ಅವಕಾಶನ ಬಳಸ್ಕೋಬೇಕು. ಅಪರೂಪ ವರ್ಷಕ್ಕೆ 1-2 ತಿಂಗಳು ರಜೆ ಸಿಗುತ್ತೆ, ಎಂಜಾಯ್ ಮಾಡಿ. ಈಗ ತುಂಬ ಬಿಸಿಲು ಬಂದಿರೋ ದೆಸೆಯಿಂದ ಮಕ್ಕಳನ್ನ ಯಾವ ಟೂರ್ಗಾರು ಕರ್ಕೊಳ್ತಿದ್ರು. ಈಗ ಯಾವ ಟೂರು ಬೇಡ ಅಂತ. ಈಗ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ನನಗೆ ಸುಸ್ತಾಯಿತು. ನೀವು ಕರೆದ್ರಲ್ಲ ಮಕ್ಕಳ ಜೊತೆ ನಾನು ಒಂದು ಅರ್ಧ ಗಂಟೆ ಕೂತಿರು ಮಾಡ್ಕೋಬೋದು. ಖುಷಿ ಆಯಿತು. ಎಲ್ಲರೂ ಮಕ್ಕಳೇ ಖುಷಿಯಾಗಿ ಆಟ ಆಡಿ ಸಂತೋಷವಾಗಿ ಎಂಜಾಯ್ ಮಾಡಿ. ಮತ್ತು ಈ ಸುದಿನಗಳು ನನಗೆ ಎಷ್ಟೋ ವರ್ಷ 65 ವರ್ಷದ್ದು ಇದು ನನಗೆ ಈಗ ನೆನಪು ಸಿಗುತ್ತೆ. ಈಗ ನಾನು ಚಿಕ್ಕ ಹುಡುಗಿ ಆಗಿದ್ದಾಗ ಯಾವ್ಯಾವ ಆಟ ಆಡ್ತಿದ್ದೆ ಎಲ್ಲ ಮಕ್ಕಳುಗಳಿಗೂ ಡಬಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ರಾಧಮ್ಮ ಅವರೇ. ಬಂದು ನಿಮ್ಮ ಅಮೂಲ್ಯ ಟೈಮ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಖುಷಿ ಆಯ್ತು ಎಲ್ರಿಗೂ. ಯಾರವರು? ಇದೇ ಊರಿನವರಾದ ರಾಧಮ್ಮ ಅಂತೇಳಿ, ಪಕ್ಕದ ಮನೆಯವರು. ನೋಡಿ, ಈ ಊರಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳಿದ್ದಾರೆ. ಅರೆ, ನಮ್ಗೆ ಹೇಳ್ಕೊಡಕ್ಕೆ ಬಂದಿದ್ದು ಯಾರು? ರಾಧಮ್ಮ. ಕೇಳಿದ ತಕ್ಷಣ ಅವ್ರು ಬಂದು ನಮಗೆ ಹೇಳ್ಕೊಡೋದಕ್ಕೆ ಶುರು ಮಾಡೋರು. ರಾಧಾ ಮೇಡಮ್ ಹೇಳ್ಕೊಟ್ಟಿದ್ಯಾರು? ಅಣೆಕಲ್ಲನ್ನ ಜಾಣ ಮಕ್ಕಳೇ.